ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದ ದುರುಪಯೋಗ ಆರೋಪ ಹಿನ್ನೆಲೆಯಲ್ಲಿ ಸಚಿವ ಬಿ ನಾಗೇಂದ್ರ ಅವರನ್ನು ತಕ್ಷಣ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು ಎಂದು ಆಗ್ರಹಿಸಿ ಬಿಜೆಪಿ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಹಗಲು ರಾತ್ರಿ ಧರಣಿ ಆರಂಭಿಸಿದೆ. ವಾಲ್ಮೀಕಿ ಸಮಾಜದ ಅಭಿವೃದ್ಧಿಗೆ ಮೀಸಲಾಗಿದ್ದ 187 ಕೋಟಿ ರೂಪಾಯಿ ಹಣದ ದುರುಪಯೋಗವಾಗಿದೆ ಎಂದು ಬಿಜೆಪಿ ನಾಯಕರು ಆರೋಪಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಕರ್ನಾಟಕದಲ್ಲಿ ಒಂದು ಹೊಸ ಮೂವಿ ರಿಲೀಸ್ ಆಗೈತಿ. ಭ್ರಷ್ಟಾಚಾರ ಏಕ ಪ್ರೇಮ್ ಕಹಾನಿ, ಲವ್ ಸ್ಟೋರಿ ಆಫ್ ಭ್ರಷ್ಟಾಚಾರ. ಮತ್ತು ಇದ್ರದ್ದು ಡೈರೆಕ್ಟರ್ ಪ್ರೊಡ್ಯೂಸರ್ ಡಿ ಕೆ ಶಿವಕುಮಾರ್ ಹೊಸ ಆಕ್ಟರ್ ತಗೊಂಡ ಈ ಮೂವಿ ರಿಲೀಸ್ ಆಗಿದೆ. ನಾಗೇಂದ್ರ ಅವ್ರಿಗೆ ತಗೊಂಡಿದ್ದಾರೆ. ಮೊದಲು ಈ ಮೂವಿ ರಿಲೀಸ್ ಆದಾಗ ನಾವು ಹೋರಾಟ ಮಾಡಿ ಮೂವಿ ರಿಲೀಸ್ ಮಾಡ್ಲಿಕ್ಕೆ ಕೊಟ್ಟಿಲ್ಲ. ಆದರೆ ಈಗ ವೈಸ್ ಚಾನ್ಸಲರ್ ಭ್ರಷ್ಟಾಚಾರದ ಡಿಗ್ರಿ ತಗೊಂಡು ಬಂದಿನ ಅಂತ ಡಿ ಕೆ ಶಿವಕುಮಾರ್ ಅವರ ಮತ್ತೆ ವಾಪಸ್ ತಗೊಂಡ ನಾವು ಎಲ್ಲರೂ ಕಳ್ರ, ನೀವೇನು ಮಾಡೋರಿದ್ದೀರಿ ಅಂತ ನಮ್ಮ ಕರ್ನಾಟಕ ನಾಡಿನಿಗೆ ಪ್ರಶ್ನೆ ಮಾಡುವಂಥ ಕೆಲಸ ಡಿ ಕೆ ಶಿವಕುಮಾರ್ ಅವ್ರು ಮಾಡ್ತಾ ಇದ್ದಾರೆ. ನಂದು ಪ್ರಶ್ನೆ ಒಂದೇ ಡಿ ಕೆ ಶಿವಕುಮಾರ್ ಅವ್ರಿಗೆ, ದಿನೇಶ್ ಗುಂಡೂರಾವ್, ಎಚ್ ಕೆ ಪಾಟೀಲ್, ಆರ್ ವಿ ದೇಶಪಾಂಡೆ, ಮಹಾದೇವ್ ಪ್ರಸಾದ್ ಇಂಥ ಮಹದೇವಪ್ಪ ಅವ್ರಿಗೆ ಎಷ್ಟೋ ಸೀನಿಯರ್ ಲೀಡರ್ಗೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ. ಮತ್ತು ನಾಗೇಂದ್ರಗೆ ಮಂತ್ರಿ ಸ್ಥಾನ ಯಾಕ? ಇದ್ರ ಹಿಂದಿನ ಗುಟ್ಟು ಸ್ವಲ್ಪ ನಮ್ಗೆ ಗೊತ್ತಾಗ್ತೈತನ. ಒಂದರೆ ನಾಗೇಂದ್ರ ನಿಮ್ಗೆ ಹೆದರ್ಸಿದಾರೆ, ನೀವು ನನಗೆ ಮಂತ್ರಿ ಮಾಡಲಿಲ್ಲ ಅಂದ್ರೆ ನಿಮ್ದು ಎಲ್ಲ ಬತ್ಲೆ ಮಾಡ್ತೀಯಾನು, ನಿಮ್ದೆಲ್ಲ ನಿಜ ಸಂಗತಿ ಜನರ ಮುಂದೆ ಇಡ್ತೀಯಾನು, ಅದಕ್ಕೆ ನೀವ ಇದು ಭ್ರಷ್ಟಾಚಾರ ಲವ್ ಸ್ಟೋರಿ ಕೂಡೆ ಮಾಡೋಣ ಅಂತ ನೀವು ಇದು ಲವ್ ಸ್ಟೋರಿ ಹಿಟ್ ಮಾಡಕ್ಕೆ ಹೊಂಟಿದ್ದೀರಿ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ನಾಯಕರ ವಿಧಾನಸಭೆಯಲ್ಲಿ ಮತ್ತು ಬೀದಿಯಲ್ಲಿ ಹೋರಾಟ ಮಾಡಿ ಈ ಮೂವಿ ರಿಲೀಸ್ ಆಗೋ ಕೊಡಂಗಿಲ್ಲ, ಹಿಟ್ ಆಗೋದಂತ ಭಾಳ ದೂರಿನ ವಿಷಯ. ನಾಚಿಕೆ ಬಿಟ್ಟಿನ ಸರ್ಕಾರ ಹೇಗಿರ್ತೈತೆ ಅಂತ ಒಂದು ಪುಸ್ತಕ ಬರೆಯೋದಿದೆ. ಆ ಥರದ ಆಥರ್ ಆಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಪಾಯಿಂಟ್ ಮಾಡುವಂಥ ಒಂದು ವಿಚಾರ ನಾವು ನಡೆಸಿದ್ದೇವೆ. ಯಾಕಂದ್ರೆ ಸ್ವಂತ ಭ್ರಷ್ಟಾಚಾರದಾಗ ಕುಲಪತಿ ಇದ್ದಾರೆ. ಈಗ ಉಳ್ಕಿದವ್ರಿಗೆ ತನ್ನ ಜೊತೆಗೆ ತಗೊಂಡ ನಾವೆಲ್ಲರೂ ಕೂಡಿ ಕರ್ನಾಟಕ ಲೂಟಿ ಮಾಡೋಣ, ನಾವು ಒಬ್ಬ ಯಾಕೆ ನಾಡ್ರಿ ನನ್ನ ಜೊತೆಗೆ. ಅದಕ್ಕೆ ನಾಗೇಂದ್ರ ಅವ್ರಿಗೆ ತಗೊಂಡ ಈ ಭ್ರಷ್ಟಾಚಾರದ ಎಲ್ಲ ರೆಕಾರ್ಡ್ ಮುರಿಲಿಕ್ಕೆ ಡಿ ಕೆ ಶಿವಕುಮಾರ್ ನಡೀತಾ ಇದ್ದಾರೆ. ಒಂದು ಬರೀ ಇದು ವಾಲ್ಮೀಕಿ ಹಗರಣ ಅಷ್ಟಲ್ಲ, ನಾವು ಮುಡಾ ಹಗರಣ ನೋಡಿದ್ದೇವೆ, ಎಷ್ಟೋ ಅಧಿಕಾರಿಗಳು ಆತ್ಮಹತ್ಯೆ ನೋಡಿದ್ದೇವೆ. ಅದರ ಜೊತೆಗೆ ಪೆನ್ಷನ್ ಯೋಜನೆ ಬಂದ್ ಮಾಡಿದ್ದಾರೆ, BPL ಕಾರ್ಡ್ಗಳು ಕಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಬಡವರಿಗೆ ಮೋಸ, ಕರ್ನಾಟಕ ನಾಡಿನ ದ್ರೋಹ, ಇದು ಸೈಡ್ ಬಿಸ್ನೆಸ್ ಆಗಿಬಿಟ್ಟು ಡಿ ಕೆ ಶಿವಕುಮಾರ್ ಅವರು. ಆದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಂದು ಇಷ್ಟೇ ವಿನಂತಿ, ಕರ್ನಾಟಕ ನಾಡಿನ ಜನ ಯಾವಾಗ ಲೆಕ್ಕ ಮಾಡೋದ್ಲ ಪೂರ್ತಿ GST ಕಟ್ಕೊಂಡು ನಿಮ್ದು ಲೆಕ್ಕ ಮಾಡ್ತಾರೆ. ಅದಕ್ಕೆ ನೀವು ಜಾಗೃತ ಆಗ್ರಿ, ಬೇಗ ನಾಗೇಂದ್ರ ಅವ್ರು ರಾಜೀನಾಮಾ ಕೊಡಿಸ್ರಿ. ಇಲ್ಲಾಂದ್ರೆ ನೀವು ಮುಖ್ಯಮಂತ್ರಿ ಆಗೋದೋ ಒಂದು ಕನಸ. ಎಷ್ಟು ದೇವ್ರು ಮಾಡಿದ್ದೀರಿ, ಅವ್ರ ದೇವ್ರ ಮ್ಯಾಲೆ ನೀವು ಕೂತು ವಿಚಾರ ಮಾಡ್ತಿದ್ರ. ಅಲ್ಲ ಇವ್ ಗುಡಿಯಾಗ ಬಂದಂತ ಇವನ ಮೇಲೆ ಆಶೀರ್ವಾದ ಮಾಡ್ರೆ ಇವ್ ಕಳ್ಳ ಇದಾನೆ, ಅದು ಕಳ್ಳ ಉಳಿದಂತ ಅವ್ರಿಗೂ ಪ್ರಶ್ನೆ ಬಿದ್ದೈತಿ. ಅದಕ್ಕೆ ತಾವು ಸ್ವಲ್ಪ ತಮ್ಮ ಒಳಗೆ ಬದಲಾವಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕಂತ ನಾವು ಈ ಹೋರಾಟ ಮುಖಾಂತರ ನಿಮಗೆ ವಿನಂತಿ ಮಾಡ್ತೀವಿ. ಇಲ್ಲ ಇದಕ್ಕಿಂತ ತೀವ್ರ ಹೋರಾಟ ಭಾರತೀಯ ಜನತಾ ಪಾರ್ಟಿ ಮಾಡ್ತೀವಿ. ಸಚಿವರಿಗೆ ಕಾಂಗ್ರೆಸ್ ಹೈಕಮಾಂಡ್ ರಕ್ಷಣೆ ನೀಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಅದರ ಜೊತೆಗೆ ಬರಪೀಡಿತ ರೈತರಿಗೆ ತಕ್ಷಣ ಪರಿಹಾರ, ನೀರಾವರಿ ಯೋಜನೆಗಳಿಗೆ ವೇಗ ಹಾಗೂ ವಿಧವಾ ಮತ್ತು ಅಂಗವಿಕಲರ ಬಾಕಿ ಪಿಂಚಣಿ ಹಣವನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಬಿಜೆಪಿ ಆಗ್ರಹಿಸಿದೆ. ಆರ್ ಅಶೋಕ್ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಪ್ರತ್ಯೇಕ ಜಿಲ್ಲೆಯಲ್ಲಿ ಅಹೋರಾತ್ರ ಹೋರಾಟವನ್ನು ಇವತ್ತು ಶುರು ಮಾಡಿದ್ದೀವಿ. ವಿಶೇಷವಾಗಿ ಇದರ ಬಗ್ಗೆ ಹೇಳಬೇಕಂದ ಮೇಲೆ ಬಿ ನಾಗೇಂದ್ರ ಅವರು 2024ನಲ್ಲಿ ಮಂತ್ರಿಗಳಾದರು. ವಾಲ್ಮೀಕಿ ಸಮಾಜನ ದಲಿತರದ ದುಡ್ಡನ್ನು 187 ಕೋಟಿ ಹಗರಣ ಆಯ್ತು. ಹಗರಣ ಎಲ್ಲೇ ಹೋತಪ್ಪ ದುಡ್ಡು?
ಒಂದು ಇಲೆಕ್ಷನ್ಗೆ ಹೋಯ್ತು. ಎರಡನೇದು ನಮ್ಮ ಮಾಹಿತಿ ಪ್ರಕಾರ ಲಂಬ್ರೋನಿ ಗಾಡಿ ಯಾವ್ದು ಹೆಸರು ಗೊತ್ತಾಗಲ್ಲದು, ಆ ಗಾಡಿಗಳು ಖರೀದಿ ಮಾಡಕ್ಕೆ ಯೂಸ್ ಮಾಡ್ಯಾರ. ಅಂದ್ರೆ ಲ್ಯಾಂಬೋರೋನಿ ನಮ್ಮ ಹೆಸರು ಬರೋಲ್ಲ ಅಂಥ ಗಾಡಿಗಳು ಖರೀದಿ ಮಾಡಿ ಆ ದುಡ್ಡುಗಳಿಗೆ ಪಾಪ ಅವು ಬಡವರ ಮಂದಿ ಯಾರು ವಾಲ್ಮೀಕಿ ಸಮಾಜ ಅಂದ್ರೆ ಹಿಂದೆ ಉಳಿದವ್ರು ಆ ನಿಗಮದ ದುಡ್ಡನ್ನು ಇಂಥ ಲಕ್ಸರಿ ಗಾಡಿ ಖರೀದಿ ಮಾಡಕ್ಕೆ ನೀವು ಉಪಯೋಗ ಮಾಡಿದ್ರೆ ಅಂತ ಎಂಥ ಒಳ್ಳೆಯ ಸರ್ಕಾರ ಅಂದ್ರೆ ಆ ಟೈಮ್ ನೀವು ರಾಜೀನಾಮೆ ತೊಗೊಳ್ರಿ. ಆಯ್ತು, ರಾಜೀನಾಮೆ ತೊಗೊಂಡಿದ ಮೇಲೆ ನಿಮ್ಗೆ ಗೊತ್ತಾಯ್ತು 85 ಕೋಟಿಗಳು ಹಗರಣ ಆಗೈತೆ ಅಂತ ಸಿದ್ದರಾಮಯ್ಯ ಒಪ್ಕೊಂಡಿದ ಮೇಲೆ ರಾಜೀನಾಮೆ ಆದಮೇಲೆ ಮತ್ತೊಂದು ಸಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಮೇಲೆ ಅವ ಮನುಷ್ಯಗನ ಮಂತ್ರಿ ಪದ ಕೊಡ್ತಾರೆ. ಅಂದ್ರೆ ಇಂಥ ಭ್ರಷ್ಟ ಸರ್ಕಾರ ಯಾರು ಭ್ರಷ್ಟಾಚಾರ ಮಾಡ್ತಾರೆ ಅವ್ರಿಗೆ ನೀವು ಮಂತ್ರಿ ಪದ ಕೊಡ್ತೀರಿ. ಇದು ಒಂದು ಸಂದೇಶ ಇಡೀ ರಾಜ್ಯದ ಜನತೆಗೆ ಹೋಗತ್ತದ, ಇಡೀ ರಾಜ್ಯ ಅಲ್ಲ ಇಡೀ ದೇಶದ ಜನತೆಗೆ ಹೋಗ್ತದೆ. ಈಗಾಗಲೇ ನೀವು ನಮ್ಮ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು, ವಿರೋಧ ಪಕ್ಷ ನಾಯಕರಾದ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅಹೋರಾತ್ರಿ ಹೋರಾಟವನ್ನು ಪ್ರಾರಂಭ ಮಾಡಿದೆವು. ಈ ಹೋರಾಟವನ್ನು ಏನು ಒಂದು ಬಿ ನಾಗೇಂದ್ರ ಅವರು ಮಂತ್ರಿ ಪದ ಕೊಟ್ಟಿದ್ದಾರೆ, ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಇದ್ದರೂ ಕೂಡ, ಯಾಕೆ ಹಿಂದೆ ಅವರೇ ರಾಜೀನಾಮೆ ತಗೊಂಡಿದ್ರು ಮತ್ತು ಅವರೇ ಈಗ ಮಂತ್ರಿ ಪದವನ್ನು ಮಾಡಿದ್ದಾರೆ. ಆದ ಕಾರಣ ಇಂಥ ಭ್ರಷ್ಟಾಚಾರಿಗಳು ಈ ಮಂತ್ರಿದಲ್ಲಿ ಇರಬಾರ್ದು ಅಂತ ತಿಳ್ಕೊಂಡು ನಮ್ಮ ಹೋರಾಟ ಇವತ್ತೆಲ್ಲರೂ ನಾವು ಪದಾಧಿಕಾರಿಗಳು ಮತ್ತು ಮಾಜಿ ಸಂಸದರು, ಮಾಜಿ ಶಾಸಕರು ಮತ್ತು ಎಲ್ಲ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು ಇವು ಜಿಲ್ಲಾ ಮಟ್ಟದಲ್ಲಿ ನಾವು ಮಾಡ್ತಾ ಇದ್ದೆವು. ಮತ್ತು ಎಲ್ಲ ಶಾಸಕರು ಮತ್ತು ನಮ್ಮ ವಿರೋಧ ಪಕ್ಷ ನಾಯಕರು, ಅಧ್ಯಕ್ಷರು ಸೇರಿ ಅವರು ವಿಧಾನಸಭೆ ನಡೆಯೋದ್ರಿಂದ ವಿಧಾನಸಭೆಯಲ್ಲಿ ಅವರು ದನಿಯನ್ನು ಎತ್ತಾರೆ. ಅಂದರೆ ಈ ಪ್ರಕಾರವಾಗಿ ನಮ್ಮ ಹೋರಾಟ. ಇದ್ರ ಜೊತೆಗೆ ಇವತ್ತು ಅಂಗವಿಕಲರ ಮಾಶಾಸನ ಕೂಡ ಭಾಳ ದಿವಸದಿಂದ ಕೊಟ್ಟಿಲ್ಲ. ಇವತ್ತು ಏನು ಒಂದು ನಮ್ಮ ಬರ ಪರಿಹಾರ ಕೂಡ ಘೋಷಣೆ ಮಾಡಬೇಕಾಗ್ತದೆ. ಅದು ಬರ ಇವತ್ತು ಕೆಲವೊಂದು ಕಡೆ ಮಳೆ ಆಗ್ತದೆ, ಕೆಲವೊಂದು ಕಡೆ ಆಗಿಲ್ಲದಂಥ ಚಿಕಾನದಲ್ಲಿ ಇವತ್ತು ಬೆಳೆ ಕೂಡ ಎಷ್ಟೋ ರೈತರು ಕಳ್ಕೊಂಡಾರೆ. ಅವ್ರ ಬೆಳೆ ಪರಿಹಾರ ಕೂಡ ಕೊಡಬೇಕಾಗ್ತದೆ. ಈ ಪ್ರಕಾರ ಹಲವಾರು ಇವತ್ತು ಭ್ರಷ್ಟಾಚಾರ ಇದ್ದಂಥ ಈ ಕಾಂಗ್ರೆಸ್ ಸರ್ಕಾರ ತೊಲಗಬೇಕು ಮತ್ತು ಬಿ ನಾಗೇಂದ್ರ ರಾಜೀನಾಮೆ ಪಡೆಯಲೇಬೇಕಂತ ತಿಳ್ಕೊಂಡು ನಮ್ಮ ಹೋರಾಟ. ಧರಣಿಯಲ್ಲಿ ಬಿಜೆಪಿ ಗ್ರಾಮೀಣ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್, ಅಣ್ಣಾ ಸಾಹೇಬ್ ಜೊಲ್ಲೆ, ಸಂಜಯ್ ಪಾಟೀಲ್, ಅನಿಲ್ ಬೆನ್ಕೆ, ಮಹೇಶ್ ಕುಮಟಳ್ಳಿ, ಶಾಸಕರಾದ ಅಭಯ್ ಪಾಟೀಲ್ ಸೇರಿದಂತೆ ಹಲವು ನಾಯಕರು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ರು. ಇಂಥ ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ವೆನುಗ್ರಾಮ್ಗೆ.